ನಮಸ್ಕಾರ. ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪೇಚಾನ್. ಪರಿಹಾರ ಸಮಸ್ಯೆ ನನ್ನ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ. ಈ ಒಂದು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಇಲ್ಲಿನ ಒಟ್ಟಾರೆಯಾಗಿ ಭೌಗೋಳಿಕ ವಿಸ್ತೀರ್ಣ 93 ಹೆಕ್ಟೇರ್ಗಳಷ್ಟಿದೆ. ಇನ್ನು ಇಲ್ಲಿನ ಜನಸಂಖ್ಯೆ ಒಟ್ಟು 15,248 ನಾವು ಕಾಣಬಹುದು. ಇಲ್ಲಿ ಪುರುಷರ ಪಾಲು 8,046 ಆದ್ರೆ ಮಹಿಳೆಯರ ಪಾಲು 7,202 ಆಗಿರುತ್ತೆ. ಇನ್ನು ಇಲ್ಲಿನ ಒಟ್ಟು ಸಾಕ್ಷರತಾ ದರ ಏನಿದೆ, ಲಿಟರಸಿ ರೇಟ್ ಅನ್ನು ನೋಡ್ತಾ ಹೋದಾಗ ಒಟ್ಟಾರೆಯಾಗಿ 82.82% ಇದ್ರೆ ಇಲ್ಲಿ ಪುರುಷರ ಪಾಲು 89.66% ಇರುತ್ತೆ. ಇನ್ನು ಮಹಿಳೆಯರ ಪಾಲು 75% ಇರುತ್ತೆ. ಇನ್ನು 2019 ಅಂಕಿಅಂಶಗಳ ಪ್ರಕಾರ ಆಗತಾನೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನ ಯಶವಂತಪುರ ವಿಧಾನಸಭೆಗೆ ಸೇರಿಸಲಾಗುತ್ತೆ, ಹಾಗೆ ಬೆಂಗಳೂರು ಉತ್ತರ ಲೋಕಸಭೆಗೆ ಸೇರಿಸಲಾಗುತ್ತೆ. ಈ ಪ್ರಕಾರ ನೋಡ್ತಾ ಹೋದಾಗ ಪ್ರಸ್ತುತವಾಗಿ ಒಂದು ಕ್ಷೇತ್ರ ವ್ಯಾಪ್ತಿಗೆ ಇರ್ತಕ್ಕಂತಹ MLA ST ಸೋಮಶೇಖರ್ ಅವರಾಗಿದ್ರೆ ಇಲ್ಲಿನ MP ಶೋಭಾ ಕರಂದ್ಲಾಜೆ ಅವರಾಗಿರ್ತಾರೆ. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಏನಿದೆ ಇದು BBMP ಇಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದಾಗಿದ್ರಿಂದ ಇಲ್ಲಿ ಒಂದಷ್ಟು ಮೇಜರ್ ಎಕನಾಮಿಕ್ ಆಕ್ಟಿವಿಟೀಸ್ ನಡೆಯುತ್ತೆ. ಇದೊಂದು ರೀತಿಯಲ್ಲಿ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಜನಸಂದಣಿ ಇರತಕ್ಕಂತಹ ಏರಿಯಾ ಜೊತೆಗೆ ಒಂದಷ್ಟು ಅವಕಾಶಗಳೇನಿದೆ, ಜೀವನದಕ್ಕೆ ಬೇಕಾದಂತಹ ಉದ್ಯೋಗಗಳ ಅವಕಾಶ ಆಗಿರ್ಬೋದು, ವ್ಯಾಪಾರ ವಹಿವಾಟಿನ ಅವಕಾಶಗಳಿಗೆ ಬೇಕಾದಷ್ಟು ಅನುಕೂಲತೆ ಜೊತೆಗೆ ಅವಕಾಶಗಳು ಕೂಡ ಇದೆ. ಇನ್ನು ಈ ಒಂದು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ಅಂಡರಲ್ಲಿ ಒಟ್ಟಾರೆಯಾಗಿ 4 ಗ್ರಾಮಗಳು ಬರುತ್ತೆ. ಈ 4 ಗ್ರಾಮಗಳನ್ನ 29 ವಾರ್ಡ್ಗಳಾಗಿ ಡಿವೈಡ್ ಮಾಡಲಾಗುತ್ತೆ. 29 ವಾರ್ಡ್ಗಳಿಗೆ 29 ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಒಟ್ಟು ಈ ಒಂದು ಅವಧಿಯಲ್ಲಿ ಈ ಪಂಚಾಯತ್ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂತಹ ಒಟ್ಟಾರೆ ಸಭೆಗಳ ಸಂಖ್ಯೆ 53. ಈ ಪಂಚಾಯತ್ನ ಕಾರ್ಯಾಲಯದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಅಥವಾ ಕಾರ್ಯಾಲಯದಿಂದ ಹೊರಗಡೆ ಕಾರ್ಯಾಲಯಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಕ್ಕಂತಹ ಒಟ್ಟು ಸಿಬ್ಬಂದಿ 30 ಮಂದಿ. ಇನ್ನು ಇಲ್ಲಿನ ಕಂದಾಯ ವ್ಯವಸ್ಥೆ, ತೆರಿಗೆನ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಎಷ್ಟು ತೆರಿಗೆ ಸಂಗ್ರಹ ಆಗ್ಬೇಕಂತ ಅಂದ್ರೆ ಅದನ್ನ ಒಟ್ಟು ಬೇಡಿಕೆ ಅಂತೇವೆ. ಸೊ ಈ ಒಟ್ಟು ಬೇಡಿಕೆ 6,91,40,455 ರೂಗಳಿದೆ. ಇನ್ನು ಇದುವರೆಗೂ ಸಂಗ್ರಹ ಆಗಿರ್ತಕ್ಕಂಥವು ಕೇವಲ 1,17,97,966 ರೂಪಾಯಿ. ಒಟ್ಟಾರೆಯಾಗಿ ಬಾಕಿ ಇರ್ತಕ್ಕಂಥದ್ದು 5,73,42,488 ರೂಗಳು ಅಂತ ಹೇಳ್ಬೋದು. ಇನ್ನು ಈ ಒಂದು ಪಂಚಾಯತ್ ಏನಿದೆ ಕೊಡಿಗೆಹಳ್ಳಿ, ಇದರ ಕುರಿತಾಗಿ ಒಂದು ಚಿಕ್ಕ ಮಾಹಿತಿಯನ್ನು ನಾನು ಹೇಳಿದಷ್ಟೇ. ಸಂಕ್ಷಿಪ್ತವಾಗಿ ಇದ್ರ ಕುರಿತಾಗಿ ತಿಳ್ಕೊಬೇಕು ಅಂತಂದ್ರೆ ಒಂದಷ್ಟು ಜನ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಕರೆಯನ್ನ ಮಾಡ್ಬೇಕು. ಅಲ್ಲಿಯ ಒಂದಷ್ಟು ಮಾಹಿತಿಗಳನ್ನ ಇಂಚಿಂಚಾಗಿ ಚಿಕ್ಕದ್ರಿಂದ ತಿಳಿದುಕೊಳ್ತಾ ಬರ್ಬೇಕು. ಸೊ ಈ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಕನ್ನಲಿ ವಾರ್ಡ್ ನಂಬರ್ 1 ಅಂತಕ್ಕಂತ ಒಂದು ಗ್ರಾಮ ಇದು. ಕನ್ನಲಿ ವಾರ್ಡ್ ನಂಬರ್ 1ರ ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ ಗಂಗರಾಜಮ್ಮ ಅವರು. ಗಂಗರಾಜಮ್ಮ ಅವರಿಗೆ ಕರೆ ಮಾಡತಕ್ಕಂತಹ ಪ್ರಯತ್ನದಲ್ಲಿದ್ದೇವೆ. ಇದು ಕೂಡ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಒಂದು ಗ್ರಾಮ, ಕನ್ನಲಿ ವಾರ್ಡ್ ನಂಬರ್ 1. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಅವರ ಸಂಪರ್ಕ ಸಾಧ್ಯವಾಗಿಲ್ಲ. ತದನಂತರದಲ್ಲಿ ಅದೇ ಒಂದು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಕನ್ನಲಿ ವಾರ್ಡ್ ನಂಬರ್ 2ರ ಚುನಾಯಿತ ಪ್ರತಿನಿಧಿ ಶ್ರೀನಿವಾಸ್ ಅವರು. ಕನ್ನಲಿ ವಾರ್ಡ್ ನಂಬರ್ 2 ಇದು ಕೂಡ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂತಹ ಒಂದು ಗ್ರಾಮ, ಒಂದು ವಾರ್ಡ್. ಅಲ್ಲಿಯ ಚುನಾಯಿತ ಪ್ರತಿನಿಧಿ ಶ್ರೀನಿವಾಸ್ ಅವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಶ್ರೀನಿವಾಸ್ ಅವರ ಸಂಪರ್ಕ ಸಾಧ್ಯವಾಗಿಲ್ಲ. ಇನ್ನು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿದಂತಹ ಇನ್ನೊಂದು ವಾರ್ಡ್ ಕೊಡಿಗೆಹಳ್ಳಿ ವಾರ್ಡ್ ನಂಬರ್ 1.
ಇದರ ಅವ್ರ ಚುನಾಯಿತ ಪ್ರತಿನಿಧಿ ಸಾಕಮ್ಮ ಅವರ ಸಂಪರ್ಕದ ಪ್ರಯತ್ನವನ್ನ ಮಾಡೋಣ. ಕೊಡಿಗೆಹಳ್ಳಿ ವಾರ್ಡ್ ನಂಬರ್ 1 ಚುನಾಯಿತ ಪ್ರತಿನಿಧಿ ಇವರು ಸಾಕಮ್ಮ. ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುತ್ತೆ ಇದು. ಅಮ್ಮ ನಮಸ್ಕಾರ, ಸಾಕಮ್ಮ ಅವರ? ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇದೀವಿ, ಕಾರ್ಯಕ್ರಮ ಆಗ್ತಾ ಇದೆ. ಮೇಡಮ್, ಇವಾಗ 4 ವರ್ಷ ನಿಮ್ದು ಮೆಂಬರ್ ಆಗಿ ಮುಗ್ದಿದೆ, ಇನ್ನು 1 ವರ್ಷ ಬಾಕಿ ಇದೆ. ಹೇಗ್ ಅನಿಸ್ತಿದೆ ಅಮ್ಮ? ಓಕೆ, ನಿಮ್ ಪಂಚಾಯತ್ ಮೆಂಬರ್ ಎಲ್ಲ ಅಲ್ಲೇ ಇದಾರಾ? ಇಲ್ಲ ಅಲ್ವಾ? ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಸೊ ಪಂಚಾಯತ್ ಮೆಂಬರ್ ಎಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಬಟ್ ನಮ್ಗೆ ನಾವೊಂದಷ್ಟು ಜನರಿಗೆ ಮೊದಲಿಗೆ ನಾವು ಪ್ರಯತ್ನ ಪಟ್ಟಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಅವ್ರ ಭರವಸೆಯನ್ನ ನೀಡಿದ್ರಿಂದ ಪ್ರಯತ್ನ ಪಡೋಣ. ಯಾಕಂದ್ರೆ ಕೆಲವರು ಮೀಟಿಂಗ್ಗೆ ಹೋಗ್ದೇನೂ ಇರ್ಬೋದು. ಕೊಡಿಗೆಹಳ್ಳಿ ವಾರ್ಡ್ ನಂಬರ್ 2 ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಜಯಲಕ್ಷ್ಮಿ ಅವರು, ಕೊಡಿಗೆಹಳ್ಳಿ ವಾರ್ಡ್ ನಂಬರ್ 2 ಚುನಾಯಿತ ಪ್ರತಿನಿಧಿಯವರು ಜಯಲಕ್ಷ್ಮಿ ಅವರು. ಮೇಡಮ್ ನಮಸ್ತೆ, ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಮೇಡಮ್ 5 ನಿಮಿಷ ಮಾತಾಡ್ಬೋದಾ? ಫ್ರೀ ಇದ್ದೀರಾ ನೀವು? ಮೇಡಮ್, ನೀವು ಇವಾಗ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ 4 ವರ್ಷ ಆಯ್ತಲ್ಲ, ಹೇಗಿದೆ ಮೇಡಮ್ ನಿಮ್ಮ ಅನುಭವ? ಸಂಪರ್ಕ ಕಡಿತಗೊಂಡಿದೆ. ಸೊ ಜಯಲಕ್ಷ್ಮಿ ಅವರ ಸಂಪರ್ಕ ಸಾಧ್ಯವಾಗಿಲ್ಲ. ಇನ್ನು ಕೊಡಿಗೆಹಳ್ಳಿ ವಾರ್ಡ್ ನಂಬರ್ 3, ಕೊಡಿಗೆಹಳ್ಳಿ ವಾರ್ಡ್ ನಂಬರ್ 3 ಎನ್ನುವ ಚುನಾಯಿತ ಪ್ರತಿನಿಧಿಯವರು ಸಾವಿತ್ರಿ ಅನ್ನೋರು. ಅವರ ಸಂಪರ್ಕದ ಹಲೋ ಮೇಡಮ್ ನಮಸ್ತೆ, ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಮೇಡಮ್ ಫ್ರೀ ಇದ್ದೀರಾ ಮೇಡಮ್? ಮಾತಾಡ್ಬೋದಾ? ಮೇಡಮ್ ಇವಾಗ 4 ವರ್ಷ ಆಯ್ತಲ್ಲ ನೀವು ಚುನಾಯಿತ ಪ್ರತಿನಿಧಿಯಾಗಿ, ಹೇಗಿದೆ ಮೇಡಮ್ ನಿಮ್ಮ ಅನುಭವ? ಮೇಡಮ್ ಇವಾಗ MLA ಅವ್ರು ಬರ್ತಾ ಇದಾರಲ್ಲ, ಏನಾದ್ರು ಬೇಡಿಕೆಗಳು ಇಟ್ಕೊಂಡಿದ್ದೀರಾ ಮೇಡಮ್? ಭರವಸೆ ಇದೆಯಾ ಮೇಡಮ್ ಅವರು ಒಪ್ಕೊಂಡು ನಿಮ್ಗೆ ಅದನ್ನ ಮಾಡಿಸ್ಕೊಡ್ತಾರೆ ಅಂತಕ್ಕಂಥದ್ದು? ಹಲೋ ಮೇಡಮ್, 4 ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ, ಹೇಗ್ ಅನಿಸ್ತಾ ಇದೆ ನಿಮ್ಗೆ? ಹೌದು ಮೇಡಮ್, ಹೌದು. ತುಂಬಾ ಖುಷಿ ಆಗ್ತಿದೆ. ನಮಗೂ ಒಂದು ಜನಗಳ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಜನಗಳು. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಜನಗಳ ಸೇವೆ ಮಾಡ್ತಾ ಇದೀವಿ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಓಕೆ ಮೇಡಮ್, ಇವಾಗ ಒಂದಷ್ಟು ಇನ್ನೊಂದು ವರ್ಷದೊಳಗಡೆ ಕೆಲಸ ಆಗ್ಬೇಕು. ಇವಾಗ ನೀವು ಬೇಡಿಕೆ ಇಡ್ತಾ ಇದ್ದೀರಾ MLA? ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇಲ್ಲಿನ MLA ಬಂದು ST ಸೋಮಶೇಖರ್ ಅವರು, ಯಶವಂತಪುರ ವಿಧಾನಸಭಾ ವ್ಯಾಪ್ತಿಗೆ ಸೇರುತ್ತೆ ಕೊಡಿಗೆಹಳ್ಳಿ. ಏನಿವತ್ತು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ಕ್ಷೇತ್ರಕ್ಕೆ MLA ಅವರು ಬರ್ತಾ ಇದ್ದಾರೆ, ಬಂದ್ರು ಅಂತ ಹೇಳಿದ್ರು ಇವಾಗ ಸಾವಿತ್ರಿ ಅವರು. ಮಂಗನಹಳ್ಳಿ ಅಂತಕ್ಕಂತ ಇನ್ನೊಂದು ವಾರ್ಡ್ ಇದೆ, ಇಲ್ಲಿ ಒಂದು ಗ್ರಾಮ ಇದೆ, ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತದ್ದು. ಇನ್ನೋರ್ವ ಚುನಾಯಿತ ಪ್ರತಿನಿಧಿ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ರು, ಪ್ರಯತ್ನ ಪಡೋಣ. ಬಹುಶಃ ಅವರು ಕೂಡ ಅದೇ ಒಂದು ಸಮಾರಂಭದಲ್ಲಿ ಇದ್ರೆ ಸಾಧ್ಯವಾಗ್ಲಿಕ್ಕಿಲ್ಲ. ಸಂಜೀವ್ ಎಸ್ ಅಂತ ಹೇಳಿ ಮಂಗನಹಳ್ಳಿ ಗ್ರಾಮದ ಓರ್ವ ಚುನಾಯಿತ ಪ್ರತಿನಿಧಿ ಇವರು. ಈ ಒಂದು ಗ್ರಾಮ ಕೂಡ ಕೊಡಿಗೆಹಳ್ಳಿಗೆ ಸೇರುತ್ತೆ, ಮಂಗನಹಳ್ಳಿ ವಾರ್ಡ್ ನಂಬರ್ 2. ಸಂಜೀವ್ ಎಸ್ ಅಂತಕ್ಕಂಥವ್ರು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಸಂಪರ್ಕ ಸಾಧ್ಯವಾಗಲಿಲ್ಲ. ಈಗ ನಮ್ಗೆ ಭರವಸೆ ಕೊಟ್ಟಿರ್ತಕ್ಕಂತಹ 6 ಜನರಿಗೂ ನಾವು ಕರೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ಅದರ ಕಾರಣಾಂತರಗಳಿಂದ ಇವತ್ತೇನು ಶಾಸಕರು ಒಂದು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ರಿಂದ, ಸಾವಿತ್ರಿ ಅವರು ಹೇಳಿದ ಹಾಗೆ, ಅವರು ಒಬ್ರು ಚುನಾಯಿತ ಪ್ರತಿನಿಧಿ, ಅವರು ಹೇಳಿದ ಹಾಗೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅವರು. ಈಗ ಇನ್ನೇನ್ ಕೇವಲ 1 ವರ್ಷ ಉಳಿದಿದೆ.
ಒಂದಷ್ಟು ಏನೋ ಒಂದಷ್ಟು ಬೇಡಿಕೆಗಳು ಸಫಲಗೊಂಡ್ರೆ ಇನ್ನೊಂದಷ್ಟು ಕೆಲಸಗಳು 1 ವರ್ಷದಲ್ಲಿ ನಡೀತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ MLA ಭೇಟಿಯಲ್ಲಿದ್ದಾರೆ. ಆಮೇಲೆ ಬಂದಿದ್ದಾರೆ, ಅವ್ರ ಜೊತೆ ಏನ್ ಸಭೆ ಸಮಾರಂಭ ಆಗುತ್ತೆ. ಇವಾಗ ಒಂದಷ್ಟು ಬೇಡಿಕೆಗಳನ್ನ ಕೊಡಿಗೆಹಳ್ಳಿ ಗ್ರಾಮದ ಚುನಾಯಿತ ಪ್ರತಿನಿಧಿಗಳು ಮುಂದೆ ಇಡ್ತಾ ಇದ್ದಾರೆ. ಸೊ ಆ ಎಲ್ಲಾ ಕೆಲಸಗಳು ಆದಲ್ಲಿ ಜನಪ್ರತಿನಿಧಿಗಳಿಗೆ ಅಲ್ಲಿ ಲಾಭ ಅಂತ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಕೊಡಿಗೆಹಳ್ಳಿ ಅವ್ರನ್ನ ಸಂಪೂರ್ಣವಾಗಿ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಈ ಕುರಿತಾಗಿ ಕೂಡ ಮಾತನಾಡೋಣ, ಯಾವ್ಯಾವ ರೀತಿಯ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅದಕ್ಕೆ ಶಾಸಕರ ಪ್ರತಿಕ್ರಿಯೆ ಏನಿತ್ತು ಅಂತಕ್ಕಂಥದ್ದನ್ನ ಕೂಡ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಈ ಒಂದು ಕಾರ್ಯಕ್ರಮವನ್ನ ಈಗ ಇಲ್ಲಿಗೆ ಮುಗಿಸ್ತಾನೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕು ನ್ಯೂಸ್, ಸಾಮಾಜಿಕ ಸಮಾನತೆ ಸ್ಪಷ್ಟತೆ.